Hello friends, myself Savita Patil, Assistant Professor, Government Degree College, Kamalapur. Welcome to the today's session. In my today's class, we shall discuss the intellectual property right, which is the most important concept that each and everyone should understand. What is the intellectual property right? Okay, this is one of the most important lesson in the business law for the BCom 6th semester students. Contents of the today's session: introduction, meaning and definition, classification of intellectual property, objectives, rights protected under IP and patents. ವಿದ್ಯಾರ್ಥಿಗಳೇ, ಇಂದಿನ ಕ್ಲಾಸಿನಲ್ಲಿ ನಾವು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಬಗ್ಗೆ ಡಿಸ್ಕಷನ್ ಮಾಡೋಣ. ಇವತ್ತಿನ ಕ್ಲಾಸಿನಲ್ಲಿ ಕಂಟೆಂಟ್ಸ್ ಏನೇನಿದೆ ಅಂತಂದ್ರೆ ಇಂಟ್ರೊಡಕ್ಷನ್, ಮೀನಿಂಗ್ ಅಂಡ್ ಡೆಫಿನಿಷನ್, ವಾಕ್ಯ ಮತ್ತು ಅರ್ಥ, ಕ್ಲಾಸಿಫಿಕೇಶನ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿಯನ್ನು ಹೇಗೆ ಕ್ಲಾಸಿಫೈ ಮಾಡಿದೆ, ಭಾಗಗಳನ್ನಾಗಿ ಮಾಡಿದೆ, ಮತ್ತು ಅದರದ ಇಂಪಾರ್ಟೆಂಟ್ ಆದ ಆಬ್ಜೆಕ್ಟಿವ್ಸ್ ಮತ್ತು ರೈಟ್ಸ್ ಪ್ರೊಟೆಕ್ಟ್ ಅಂಡರ್ IP, ಯಾವ್ಯಾವ ರೈಟ್ಗಳನ್ನ ಇಂಟೆಲೆಕ್ಚುಯಲ್ ಪ್ರಾಪರ್ಟಿಯಲ್ಲಿ ಪ್ರೊಟೆಕ್ಟ್ ಮಾಡಲಾಗಿದೆ ಹಾಗೂ ಮತ್ತು ಪೇಟೆಂಟ್ಸ್ ಬಗ್ಗೆ ನಾವು ಇಂದಿನ ಕ್ಲಾಸಿನಲ್ಲಿ ತಿಳಿದುಕೊಳ್ಳೋಣ. ಇಂಟ್ರೊಡಕ್ಷನ್. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೆಫರ್ಸ್ ಟು ಎನಿ ಇಂಟೆಲೆಕ್ಚುಯಲ್ ಕ್ರಿಯೇಷನ್ ಆಫ್ ಮೈಂಡ್. ಫ್ರೆಂಡ್ಸ್, ಇಲ್ಲಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂದ್ರೆ ಏನು ಅಂತಂದ್ರೆ, ಈ ಮನುಷ್ಯನಿಗೆ ಏನಿದೆ ಅಂತಂದ್ರೆ ಎಲ್ರಿಗೂ ತನ್ನದೇ ಆದ ಒಂದ್ ಏನಿದೆ ರೀ, ಗಾಡ್ ಗಿಫ್ಟ್ ಇದೆ. ಎದ್ರ ಬಗ್ಗೆ ಅಂತಂದ್ರೆ ದ ಪರ್ಸನ್ ಇಸ್ ವೆರಿ ಮಚ್ ಇಂಟೆಲಿಜೆಂಟ್. ಅವರಿಗೆ ಒಂದು ತನ್ನದೇ ಒಂದು ಸಪ್ರೇಟ್ ಸ್ಕಿಲ್ ಇರ್ತದೆ, ನಾಲೆಜ್ ಇರ್ತದೆ, ಚಾಲೆಂಜ್ ಇರ್ತದೆ, ಎಬಿಲಿಟಿ ಇರ್ತದೆ. ಹೌದಾ? ಅದನ್ನ ಕಷ್ಟಪಟ್ಟು ಅವನ್ ಏನ್ ಮಾಡಿರ್ತಾನೆ, ಯಾವ್ದೋ ಒಂದು ಸೈಂಟಿಸ್ಟ್ ಆಗಿ ಫಾರ್ಮುಲಾ ಮಾಡಿರ್ತಾನ, ಒಂದೇನೋ ಮೂವಿ ಮಾಡಿರ್ತಾನ, ಒಂದೇನೋ ಪೇಂಟಿಂಗ್ ಮಾಡಿರ್ತಾನ. ಹೌದಾ? ಇದನ್ನೆಲ್ಲಾ ಬೇರೆಯವ್ರು ಯಾರಾದ್ರೂ ಕಾಪಿ ಮಾಡಿ ಇದು ನಂದು ಅಂತ ಹೇಳ್ಬಾರ್ದು. ಹೌದಲ್ಲ? ಸೊ ಅದಕ್ಕೆ ಇಲ್ಲಿ ಏನ್ ಮಾಡ್ಯಾರ ಅಂತಂದ್ರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಅಂತ ಕ್ರಿಯೇಟ್ ಮಾಡಿ, ಯಾವುದೇ ಮನುಷ್ಯನು ಇಂತಹ ತನ್ನದೇ ಆದ ಸ್ವಂತ ಕ್ವಾಲಿಟಿಗಳಿತ್ತು ಅಂತಂದ್ರೆ ಅದನ್ನ ಪ್ರೊಟೆಕ್ಟ್ ಮಾಡಕ್ಕೆ ಏನಾಗಿದೆ ಅಂತಂದ್ರೆ ಇದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಅನ್ನ ಏನ್ ಮಾಡಿದೆ, ಇಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಸೊ ಇಲ್ಲಿ ಅರ್ಥ ಏನ್ ಹೇಳ್ತದೆ ಅಂತಂದ್ರೆ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಲಾಸ್ ಗಿವ್ಸ್ ಪೀಪಲ್ ದ ರೈಟ್ ಟು ಓನ್ ಅಂಡ್ ಪ್ರಾಫಿಟ್ ಫ್ರಮ್ ದೇರ್ ಆರ್ಟಿಸ್ಟಿಕ್. ಡೆಫಿನೆಟ್ಲಿ ಏನ್ರಿ ಇಲ್ಲಿ, ಇಫ್ ದ ಪರ್ಸನ್ ಹ್ಯಾಸ್ ಅ ನಾಲೆಜ್, he has the skill, he has the ability, he can earn something by his own artistic, that is the scientific and technology creations for a designated period of time. Inventors are granted to a variety of intangible assets such as ideas, business methods, inventions, musical piece, literacy, work, artistic works, discoveries, words, phrases, symbols and designs. ಎಷ್ಟೋ ಥರವರಿ. ಈಗ ನೋಡ್ರಿ, ಮನುಷ್ಯಂದು ಲತಾ ಮಂಗೇಶ್ಕರ್ ಅವರಿದ್ದಾರೆ. ಅವ್ರು ತಮ್ಮದೇ ಆದ ಏನಿಲ್ಲ ವಯಸ್ಸಲ್ಲಿ ಹಾಡು ಹಾಡ್ತಾರೆ. ಓಕೆ, ಅದೇ ತರ ಅಮಿತಾಬ್ ಬಚ್ಚನ್ ಅವರಿದ್ದಾರೆ. ಅವರು ಹ್ಯಾಸ್ ಹಿಸ್ ಓನ್ ಟ್ಯಾಲೆಂಟ್ ಇದೆ, ಅಬಿಲಿಟಿ ಇದೆ. ಅದೇ ತರ ಏನಿದೆ, ಸೈಂಟಿಫಿಕ್ ನಾಗ ಎಷ್ಟೆಷ್ಟು ಹೊಸ ಹೊಸ ಕಾರ್ಗಳು ಇರ್ತಾವ್ರಿ, ಮಾಡೆಲ್ಗಳು ಇರ್ತಾವ, ಮ್ಯಾಥಮೆಟಿಕ್ಸ್ ಹೊಸ ಹೊಸ ಫಾರ್ಮುಲಾಸ್ಗಳಿರ್ತಾವ. ಅವೆಲ್ಲ ಆಮೇಲೆ ಬೇರೆ ಬೇರೆ ಜನರೆಲ್ಲ ಹೊಸ ಹೊಸ ಬುಕ್ಸ್ ಗಳನ್ನ ಬರೀತಾರೆ, ಮ್ಯೂಸಿಕ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ತರ ಇದ್ದಾಗೆ ಅಂತಂದ್ರೆ ಯಾರು ಡಿಸ್ಕವರಿ ಮಾಡಿರ್ತಾರೆ ಅವ್ರಿಗೆ ಏನಾಗಿರ್ತದೆ ಅಂತಂದ್ರೆ, ಅವ್ರು ಇದು ನನ್ನದೇ ಆಗಿ ಉಳಿಬೇಕು, ಸ್ವಂತದಾಗಿ ಉಳಿಬೇಕು ಅಂತ ಇದ್ದಲ್ಲಿ ಅಲ್ಲಿ ಏನಾಗ್ತದೆ ಅಂತಂದ್ರೆ ಇದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಏನಾಗ್ತದೆ, ಇಲ್ಲಿ ತುಂಬಾ ಹೆಲ್ಪ್ ಆಗುತ್ತದೆ. ಮನುಷ್ಯ ನಾನ್ ಮಾಡಿ ಸ್ವಂತ ವರ್ಕ್ ನನ್ನದಾಗಿ ಉಳಿಬೇಕು ಅಂತಂದ್ರೆ ದೇ ಹ್ಯಾವ್ ಟು ಆಪ್ಟ್ ಫಾರ್ ದ ಇಂಟೆಲೆಕ್ಚುಯಲ್ property. This is what the brief introduction about the intellectual property. The primary objective of an intellectual property right is to encourage inventions by promoting their protection and utilization so as to contribute to the development of industries, which in turn contributes to the promotion of technological innovations and to the transfer and dissemination of ಟೆಕ್ನಾಲಜಿ. ಅಂದ್ರೆ ಇಲ್ಲಿ ಈ ಇಂಟೆಲೆಕ್ಚುಯಲ್ ಪ್ರಾಪರ್ಟಿಯ ಬಹುಮೂಲ ಉದ್ದೇಶ ಏನಾಗಿದೆ ಅಂತಂದ್ರೆ, ಯಾವ ಮನುಷ್ಯನು ತಾನು ಹೊಸದಾಗಿ ಏನಾದ್ರು ಕಂಡು ಹಿಡಿತಾನೆ ಆ ರೈಟ್ ಅನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಈ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಏನಾಗಿದೆ ತುಂಬಾ ಹೆಲ್ಪ್ ಆಗುತ್ತದೆ. ಇದರಿಂದ ಏನಾಗ್ತದ್ರಿ, ಹೊಸ ಹೊಸ ಟೆಕ್ನಾಲಜಿಗಳು ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗುತ್ತೆ, ವಿಚ್ ವಿಲ್ ಹೆಲ್ಪ್ಸ್ ಟು ದ ಡೆವಲಪ್ಮೆಂಟ್ ಆಫ್ ದ ನೇಷನ್. ಈಚ್ ಒನ್ ಇದರಲ್ಲಿ ಇಂಟರ್ರಿಲೇಟೆಡ್ ಆಗಿ ಕನೆಕ್ಟ್ ಆಗಿದೆ. ಸೊ ದಿಸ್ ಇಸ್ ವಾಟ್ ದ ಬ್ರೀಫ್ ದಟ್ ಇಸ್ ಅನ್ ಐಡಿಯಾ ಅಬೌಟ್ ದ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ವಿದ್ಯಾರ್ಥಿಗಳು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ಬೋದು. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂದ್ರೆ ಏನು ಅಂತಂದ್ರೆ, ಮನುಷ್ಯನಲ್ಲಿ ಅಡಗಿರುವ ಏನಿರ್ತದೆ, ಒಂದು ಸ್ವಂತ ಕ್ರಿಯೇಷನ್ಸ್ ಇರ್ತದೆ, ಟೆಕ್ನಾಲಜಿಗಳು ಇರ್ಬೋದು, ಅಸೆಟ್ಸ್ ಇರ್ಬೋದು, ಸೈಂಟಿಫಿಕ್ ಫಾರ್ಮುಲಾಸ್ ಇರ್ಬೋದು, ಹಾಡುಗಳು ಇರ್ಬೋದು, ಮೂವೀಸ್ ಇರ್ಬೋದು, ಏನೇ ಇರ್ಬೋದು, ಹೊಸದಾಗಿ ಕ್ರಿಯೇಟಿವ್ ಆಗಿ ಏನು ಸಂಶೋಧನೆ ಮಾಡಿ ಇದು ಮಾಡ್ತಾರಲ್ಲ, ಅವು ತನ್ನದೇ ಆಗಿ ಉಳಿಬೇಕು ಅಂತಂದ್ರೆ ಇಲ್ಲಿ ದೇ ಹ್ಯಾವ್ ಟು ಗೋ ಫಾರ್ ದ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್. Okay, this is what the brief introduction. Meaning and definition.
These rights are outlined in Article 27 of the Universal Declaration of Human Rights, which provides for the right to benefit from the protection of moral and material interests resulting from authorship of scientific, literary or artistic productions. ಅಂದ್ರೆ ಇಲ್ಲಿ ನೋಡ್ರಿ ಈ ಡೆಫಿನಿಷನ್ ಮೂಲಕ ನಾವ್ ಏನ್ ಅರ್ಥ ಮಾಡ್ಕೋತೀವಿ ಅಂತಂದ್ರೆ ವಿಚ್ ಪ್ರೊವೈಡ್ಸ್ ಫಾರ್ ದ ರೈಟ್ ಟು ಬೆನಿಫಿಟ್ ಅಂದ್ರೆ ಯಾರ್ ಬೆನಿಫಿಟ್ ಫ್ರಮ್ ದ ಪ್ರೊಟೆಕ್ಷನ್ ಆಫ್ ಮೋರಲ್ ಅಂಡ್ ಮಟೀರಿಯಲ್ ಇಂಟ್ರೆಸ್ಟ್ ಅಂದ್ರೆ ಒಂದು ಮನುಷ್ಯನು ತನ್ನದೇ ಆಗಿ ತಾನೇ ಏನಾದ್ರು ಕಂಡು ಹಿಡಿದಿದ್ದು ಬೇರೆಯವ್ರ ಕಾಪಿ ಮಾಡಬಾರ್ದು ಅಂದ್ರೆ ಅವನ್ ಇಂಟ್ರೆಸ್ಟ್ ಅನ್ನ ಪ್ರೊಟೆಕ್ಟ್ ಮಾಡಕ್ಕೆ ರಿಸಲ್ಟ್ಸಿಂಗ್ ಫ್ರಮ್ ದ ಆಥರ್ಶಿಪ್ ಆಫ್ ಸೈಂಟಿಫಿಕ್ ಅಂದ್ರೆ ಬುಕ್ಸ್ ಬರಿಬಹುದು ಅದೇ ನಿಮ್ಗೆ ಜಸ್ಟ್ ನಾವು ಇಂಟ್ರೊಡಕ್ಷನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದಲ್ಲ ಆಥರ್ ಲಿಟ್ರರಿ ಆರ್ ಆರ್ಟಿಸ್ಟಿಕ್ ಬುಕ್ಸ್ಗಳು ಬರಿಬಹುದು ಫಾರ್ಮುಲಾ ಕಂಡುಹಿಡಬಹುದು ಹೊಸದೇನಾದ್ರೂ ಮೂವೀಸ್ ಗಳನ್ನ ಮಾಡಬಹುದು ಇದನ್ನೆಲ್ಲ ರೈಟ್ ಅನ್ನ ನಾವಿಲ್ಲಿ IP ಆಕ್ಟ್ ಅಲ್ಲಿ ನಾವಿಲ್ಲಿ ಇದು ಮಾಡ್ಕೋಬಹುದು ಅಂತ ಈ ಡೆಫಿನೇಷನ್ ಅಲ್ಲಿ ನಾವಿಲ್ಲಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ the importance of the intellectual property was first recognized in the Paris Convention for the Protection of Industrial Property and the Berne Convention for the Protection of Literary and Artistic Works in 1886. Both treaties are administered by the World Intellectual Property Organization WIPO. ಅಂದ್ರೆ ಇಲ್ಲಿ ಏನಿದೆ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಅಂತಿದೆ ಇದನ್ನ ಫಸ್ಟ್ ಮೊದಲಿಗೆ ಎಲ್ಲಿ ಕಂಡುಹಿಡಿದರು ಪ್ಯಾರಿಸ್ ಕನ್ವೆನ್ಷನ್ ಫಾರ್ ದ ಪ್ರೊಟೆಕ್ಷನ್ ಆಫ್ ಇಂಡಸ್ಟ್ರಿಯಲ್ ಪ್ರಾಪರ್ಟಿ 1883 ಅದೇ ತರ ಬನ್ನಿಯಲ್ಲಿ ಕನ್ವೆನ್ಷನ್ ಫಾರ್ ದ ಪ್ರೊಟೆಕ್ಷನ್ ಆಫ್ ಲಿಟರರಿ ಅಂಡ್ ಆರ್ಟಿಸ್ಟಿಕ್ ವರ್ಕ್ 1886 ಈ ತರ ಇಲ್ಲಿ ಏನಿದೆ ರೀ ಮೊದಲ ಬಾರಿಗೆ ಇದು IP ಆಕ್ಟ್ ಇಂಟ್ರೊಡ್ಯೂಸ್ ಆಯ್ತು IP is divided into two categories for ease of understanding. Intellectual property. This includes the inventions, that's patents, trademarks, industrial designs, and geographical indications of source. ಯಾವುದೇ ಇರಬಹುದು ಇಲ್ಲಿ ಏನೇನ್ ಹೇಳ್ತಾರೆ IP ಏನೇನ್ ಒಳಗೊಂಡಿದೆ ಅಂತಂದ್ರೆ ಪೇಟೆಂಟ್ಸ್ ಇದೆ ಟ್ರೇಡ್ಮಾರ್ಕ್ ಇದೆ ಇಂಡಸ್ಟ್ರಿಯಲ್ ಡಿಸೈನ್ಸ್ ಇದೆ geographical indications of source ಇದೆ geographical indications ಅಂದ್ರೆ ಏನ್ರಿ I think all the Kamalapur students you know that is a red banana is famous ನಿಮ್ಗೆ ಏನಿದೆ ಕೆಂಪು ಬಾಳೆಹಣ್ಣು ಏನಿದೆ ನಿಮ್ಗೆಲ್ರಿಗೂ ಗೊತ್ತಿದೆ ಸೊ ದಿಸ್ ಆಲ್ಸೋ ಹ್ಯಾಸ್ ದ geographical indication ಇದೆ ಹೌದಾ ಇದಕ್ಕೆ ಏನಿದೆ ಕೂಡ ಇದೆ ರೀ geographical indication ಇದೆ ಈ ತರ ಹೌದಾ copyright this includes literacy and artistic works such as novels poems and plays films, musical works, artistic works such as drawings, paintings, photographs, sculptures, and architectural designs. ಅಂದ್ರೆ ಇದರಲ್ಲಿ ಏನಾಗಿದೆ IP ಅನ್ನು ಎರಡು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ ಒಂದು ಇಂಡಸ್ಟ್ರಿಯಲ್ ಪ್ರಾಪರ್ಟಿ ಅದರಲ್ಲಿ ಪೇಟೆಂಟ್ಸ್ ಮತ್ತೆ ಟ್ರೇಡ್ ಮಾರ್ಕ್ ಇಂಡಸ್ಟ್ರಿಯಲ್ ಡಿಸೈನ್ಸ್ ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಬರ್ತದೆ ದೆನ್ ಕಾಪಿರೈಟ್ ಅಲ್ಲಿ ಏನ್ ಬರ್ತದೆ ಅಂತಂದ್ರೆ ಯಾವುದೇ ತರಹದ ವರ್ಕ್ ಇರ್ಬೋದು ಲಿಟ್ರಸಿ ಅಂಡ್ ಆರ್ಟಿಸ್ಟಿಕ್ ವರ್ಕ್ ಇರ್ಬೋದು ನೋವೆಲ್ಸ್ ಇರ್ಬೋದು poems, plays, films, musical works, artistic works such as drawings, painting, photographs, sculptures, architectural designs, etc. ಎಲ್ಲ ಏನಿವೆ ಕಾಪಿರೈಟ್ ಅಲ್ಲಿ ಒಳಗೊಂಡಿದೆ rights relating to copyright include those performing artists in their performance, producers of phonograms in their recordings, and those of broadcasts in their radio and television programs. ನಿಮ್ಗೆ ಗೊತ್ತಿರೋ ಹಾಗಿದೆ ಲತಾ ಮಂಗೇಶ್ಕರ್ ಜಿ ಇರ್ಬೋದು ಅಮಿತಾಬ್ ಬಚ್ಚನ್ ವಾಯ್ಸ್ ಇರ್ಬೋದು ಇವೆಲ್ಲ ಏನೇವರಿ the copyrights on that ಹೌದಾ okay nobody can copy this intellectual property rights intellectual property right is the creation of the minds of an individual which has commercial and moral value intellectual property right grants exclusive rights to an author for utilizing and benefiting from their creation ಅಂದ್ರೆ ಯಾವುದೇ ಮನುಷ್ಯನು ತನ್ನ ಓನ್ ಕ್ರಿಯೇಷನ್ ಲಿಂತ ತನ್ನ ಓನ್ ಇದರ್ಲಿಂತ ಏನಾದ್ರು ಕಂಡು ಹಿಡಿದರೆ ಅದನ್ನ ತನ್ನದೇ ಆಗಿ ಉಳಿಸ್ಕೋಬೇಕು ಅಂತ ಇಲ್ಲಿ ಏನಿದೆ ಅಂತಂದ್ರೆ ಈ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಏನಿದೆ ಹೆಲ್ಪ್ ಮಾಡ್ತದೆ ಅಂತ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸೊ ಇಲ್ಲಿ ಏನೇನು ಭಾಗಗಳಿವೆ ದಟ್ ಇಸ್ ಪೇಟೆಂಟ್ಸ್ ಕಾಪಿರೈಟ್ ಟ್ರೇಡ್ ಮಾರ್ಕ್ ಡಿಸೈನ್ ಡಾಟಾಬೇಸ್ ಟ್ರೇಡ್ ಸೀಕ್ರೆಟ್ ಇವೆಲ್ಲ ಎಲ್ಲಿ ಬರ್ತವ್ರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿಯಲ್ಲಿ ಬರ್ತವೆ ಡಿವಿಷನ್ ಅಂಡ್ ಸಬ್ ಡಿವಿಷನ್ ಆಫ್ IPR ಪೇಟೆಂಟ್ಸ್ ಇದೆ ಪ್ರೊಟೆಕ್ಷನ್ ಆಫ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಲೇಔಟ್ ಡಿಸೈನ್ ಇದೆ ಟ್ರೇಡ್ ಮಾರ್ಕ್ಸ್ ಇದೆ ಇಂಡಸ್ಟ್ರಿಯಲ್ ಡಿಸೈನ್ಸ್ ಇದೆ undisclosed information geographical indications of goods biological diversity plant varieties and farmers rights copyrights ನಾ ಇದನ್ನೇನು ಹೇಳಿದ್ದೇನೆ ಅದರಲ್ಲಿ ಮೇನ್ ಭಾಗಗಳಾಗಿ ವಿಂಗಡಣೆ ಮಾಡಿ ಇನ್ನೂ ಡೀಟೇಲ್ ಆಗಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇನ್ ದ ಸ್ಲೈಡ್ ಓಕೆ ರೈಟಿಂಗ್ಸ್ ಪೇಂಟಿಂಗ್ಸ್ ಮ್ಯೂಸಿಕಲ್ ವರ್ಕ್ಸ್ ಡ್ರಾಮಾಟಿಕ್ಸ್ ವರ್ಕ್ಸ್ audiovisual works sound recordings photographic works broadcast sculpture drawings ಆರ್ಕಿಟೆಕ್ಚರಲ್ ವರ್ಕ್ ಎಲ್ಲದ್ರ ಮೇಲೆ ಏನಿದೆ IP ಇದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ವಿ ಹ್ಯಾವ್ ದ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಓಕೆ ದೆನ್ ನೀವು ಇದ್ರಲ್ಲಿ ನೋಡ್ತಾ ಇದ್ದೀರಾ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಶಕ್ತಿಮಾನ್ ಇದೆ ಅಲ್ಲ ದಿಸ್ ಇಸ್ ಆಲ್ಸೋ ಹ್ಯಾಡ್ ದ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್
nobody can choose. And the Chota Bheem ನೋಡ್ತಾ ಇದ್ರಲ್ಲ, this is also intellectual property right in movie. ಇದರಲ್ಲೂ ಕೂಡ ಏನಿದೆ IP ಪ್ರೊಟೆಕ್ಷನ್ ಇದೆ. Objectives ಇದರ ಮೇನ್ ಏನಿದೆ ಅಂತಂದ್ರೆ IPR, that is awareness, outreach and promotion to create public awareness about the economic, social and cultural benefit of IPR among all the section of the society. ಅಂದ್ರೆ ಇದರ ಮೇನ್ ಧ್ಯೇಯಗಳು ಉದ್ದೇಶಗಳು ಏನಿವೆ ಅಂತಂದ್ರೆ IPR ಅವೇರ್ನೆಸ್ ಅಂದ್ರೆ ಜನರಿಗೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಬಗ್ಗೆ ಏನಿರ್ಬೇಕ್ರಿ ಅರಿವು ಮೂಡಿಕೆ ಇರಬೇಕು. ಫಸ್ಟ್ ಆಬ್ಜೆಕ್ಟಿವ್ ಅಂತಂದ್ರೆ ಜನರೇಷನ್ ಆಫ್ IPRs to stimulate the generations of the IPR. ಹಿಂದೆ ಇಲ್ಲಿಂದ ಇಲ್ಲಿಗೆ ಏನೇನು ಜನರೇಷನ್ಸ್ ಗಳು ಒಳಗೊಂಡಿವೆ ಅದು. Legal and legislative framework to have strong and effective IPR laws which balance the interest of rights owners and with large public interest. ಅಂದ್ರೆ ಏನಿದೆ ಅಂತಂದ್ರೆ the persons have to protect the public interest, very very much important. ಹೌದಾ? ಸೊ ನಾವು IPR ಆಕ್ಟ್ ನಿಂದ ಇದನ್ನ ನಾವು ಪ್ರೊಟೆಕ್ಟ್ ಮಾಡಬಹುದು ಅಂತ we can understand. Administration and management to modernize and strengthen the services oriented IPR administration. Commercialization of IPRs, get value for the IPRs through commercialization. Definitely, and the persons now they are earning with the help of the IPR very much. Okay, enforcement and adjudication to strengthen the enforcement and adjudicatory mechanisms for combating IPR infringements. Human capital development to strengthen and expand the human resources. Definitely, now we can understand that human resources are very valuable assets to the organization and to the nation also. Okay, so to protect the interest of the human resources, the IPR will help very much. Okay, institutions and capacities for teaching, training, or research and skill building in IPRs. These are the important parts in the IPR. Then the rights protected under the intellectual property, patents, copyright, trademark, industrial designs, production of integrated circuits layout designs, geographical indications of the goods, biological diversity, plant varieties and farmers' right, undisclosed information. These are the various rights which are protected under the intellectual property. Then patent. Now let us see. Patent is a monopoly right given by the government to an inventor for a period of 20 years. Patent ಅಂದ್ರೆ ಏನ್ರಿ ಇದು ಮೊನೋಪಲಿ. ಮೊನೋಪಲಿ ಅಂದ್ರೆ ಒಬ್ಬ ಸಿಂಗಲ್ ಪರ್ಸನ್ಸ್ ರೈಟ್. ಓಕೆ, ಇದು ಯಾರಿಗೆ ಕೊಟ್ಟಂದ್ರೆ ಬೈ ದ ಗವರ್ನಮೆಂಟ್ ಟು ದ ಇನ್ವೆಂಟರ್. ಸಂಶೋಧಕನಿಗೆ ಏನ್ ಮಾಡಿದ್ರೆ ಗವರ್ಮೆಂಟ್ ಇವ್ರಿಗೆ ಏನ್ ಕೊಡ್ತೀರಿ ರೈಟ್ ಕೊಟ್ಟು. ಎಷ್ಟು ವರ್ಷವರೆಗೂ 20 years. Once granted, a patent gives the inventor the right to exclude others from making, using, selling, importing, or offering for sale of the inventor's invention for the duration specified in the terms of patent. ಅಂದ್ರೆ ಇಲ್ಲಿ once if a person has taken the patent on the particular ಏನೇ ಇರ್ಬೋದು, ಆನ್ ರೈಟಿಂಗ್ ಇರ್ಬೋದು, ಬುಕ್ ಇರ್ಬೋದು, ಪೆನ್ ಏನು ಯಾವ್ದ್ರ ಮೇಲೆ ಒಂದ್ಸರಿ ಪೇಟೆಂಟ್ ತಗೊಂಡ ಅಂತಂದ್ರೆ ಅದು ಎಷ್ಟು ವರ್ಷ ಒಳಗೆ ಇರ್ತದ್ರಿ? 20 ವರ್ಷ ಅವಧಿ ಒಳಗೆ ಏನಿರ್ತದ್ರಿ ಅದು he has the right on that. ಅಂದ್ರೆ ಅದನ್ನ ಬೇರೆಯವ್ರು ಯಾರು ಏನ್ ಮಾಡೋಂಗಿಲ್ರಿ, ಯೂಸ್ ಮಾಡೋಂಗಿಲ್ಲ, ಸೇಲ್ ಮಾಡೋಂಗಿಲ್ಲ. That is what he has the right for the 20 years. After 20 years, the patent falls under the public domain. Thereafter, anyone can use the invention without the permission of the patent. ಒಂದೊಂದ್ಸರಿ ಏನಾಗ್ತದ್ರಿ ಅಂತಂದ್ರೆ 20 years ತಗೊಂಡಿರ್ತಾರ, ಅಲ್ಲಿ ಆ ಅವಧಿ ಒಳಗೇನು ಆಗ್ಬೋದು ಅಥವಾ ಆದ್ಮೇಲೆ ಯಾವ ಪರ್ಸನ್ ತಗೊಂಡಿರ್ತಾನೆ ಅವ್ನು ಏನಾಗಿರಲ್ಲ, ಅವನು ಜೀವಂತ ಇರೋದಿಲ್ಲ. ಅವಾಗ ಏನ್ ಮಾಡ್ಬೋದು ಅಂತಂದ್ರೆ ಎನಿ ಪರ್ಸನ್ ಪಬ್ಲಿಕ್ ಡೊಮೇನ್ ಆಗ್ಬಿಡ್ತದೆ, ಅದು ಯಾರು ಕೂಡ ಯೂಸ್ ಮಾಡ್ಬೋದು. ಆದ್ರೆ ಅದೇ ಮತ್ತೆ ಇದು ಅಂದ್ರೆ ದಟ್ ಸೇಮ್ ಪರ್ಸನ್ ಕ್ಯಾನ್ ಮೇಕ್ ದ ರಿನ್ಯೂವಲ್ ಅನ್ನ ಪೇಟೆಂಟ್ ರಿನ್ಯೂವಲ್ ಅನ್ನು ಮಾಡ್ಕೋಬಹುದು. ಇನ್ವೆನ್ಷನ್ಸ್ ಕ್ಯಾನ್ ಬಿ ಎನಿ ನ್ಯೂ ಆರ್ಟಿಕಲ್, ಕಾಂಪೋಸಿಷನ್ ಮ್ಯಾಟರ್, ಮಷಿನ್ ಪ್ರೊಸೆಸ್ or any new value addition to the above same. Okay, then what is patent? It is a statutory right to the inventor or the applicant to buy the government for his invention, which is either a new process or a product. It is for the limited period of time. It is granted in lieu of sufficient disclosure to the patent offices. It is only territorial right. It is a negative right. ಅಂದ್ರೆ ಇದೇನ್ ಹೇಳ್ತಾರೆ, ವಾಟ್ ಇಸ್ ಪೇಟೆಂಟ್ ಅಂದ್ರೆ ಏನ್ರಿ, ಇದು ಸ್ಟ್ಯಾಟ್ಯೂಟರಿ ರೈಟ್. ಇದು ಇದನ್ನ ಪೇಟೆಂಟ್ ತಗೋಬೇಕು ಅಂತಂದ್ರೆ ಇನ್ವೆಂಟರ್ ಯಾರು ಇನ್ವೆಂಟ್ ಮಾಡಿರ್ತಾನೆ ಅವ್ನು ಏನ್ ಮಾಡ್ಬೇಕ್ರಿ, ಅಪ್ಲಿಕೇಶನ್ ಹಾಕ್ಬೇಕು. ಅದಕ್ಕೆ ಗೌರ್ಮೆಂಟ್ಗೆ ಇದು ಪ್ರೋಸೆಸ್ ಇದೆ. ಅದನ್ನ ಎಲ್ಲ ಆ ಷರತ್ತುಗಳನ್ನ ಅನ್ವಯಿಸಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ದೇ ವಿಲ್ ಇದಕ್ಕೆ ಅವರು ಪೇಟೆಂಟ್ ಅನ್ನ ಕೊಡ್ತಾರೆ. ಎಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದ್ರೆ ಸ್ಯಾಟಿಸ್ಫೈಡ್, ದ ಪರ್ಸನ್ ಕ್ಯಾನ್ ಗೆಟ್ ದ ಪೇಟೆಂಟ್ ರೈಟ್. ಓಕೆ, ನೀವು ಇಲ್ಲಿ ನೋಡ್ಬೋದು ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ granted by Indian Patent Office in the year 2017-18. ಹೌದಾ, ತಿರುಪತಿ ಲಡ್ಡೂಸ್ ಇದೆ. ಹೌದಾ, ದೆನ್ ಇಲ್ಲಿ ನೋಡ್ತಾ ಇದ್ದೀರಾ ಮ್ಯಾಂಗೋಸ್ ಇವೆ.
ದೆನ್ ದ ಕಾಶ್ಮೀರಿ ಕುರ್ತಾ ಇದೆ, ದೆನ್ ದ ನಾಗ್ಪುರ್ ಆರೆಂಜ್ ಇದೆ, ಕಾಂಗ್ರಾ ಪೇಂಟಿಂಗ್ಸ್ ಇದೆ. ಇವೆಲ್ಲೂ ಏನೋ ದಿಸ್ ಆರ್ ದ ವೇರಿಯಸ್ ಎಕ್ಸಾಂಪಲ್ಸ್ ಆಫ್ ದಿ geographical indications. Okay. Then the geographical indications in India, Karnataka, ಯಾವ್ಯಾವ್ರಿ ಅಂತಂದ್ರೆ ಮೈಸೂರ್ ಸಿಲ್ಕ್, ಮೈಸೂರ್ ಸ್ಯಾಂಡಲ್ ಸೋಪ್, ಕೂರ್ಗ್ ಗ್ರೀನ್ ಕಾರ್ಡಮೋಮ್. ಉತ್ತರ ಪ್ರದೇಶದಲ್ಲಿ ಏನಿದೆ ರೀ, ಪಾಟ್ನಾ, ಪಠನ್ ಪಟಿಯಾಲ, ಲಕ್ನೋ, ಫಿರೋಜಾಬಾದ್ ಗ್ಲಾಸ್. ಹೌದಾ? ದೆನ್ ದ ಒಡಿಶಾ ಇಕಟ್, ಕೋನಾರ್ಕ್ ಸ್ಟೋನ್ ಕಾರ್ವಿಂಗ್. ಇದೆಲ್ಲ ಇದೆ ರೀ ಒಡಿಶಾ. ವೆಸ್ಟ್ ಬೆಂಗಾಲ್ ಅಲ್ಲಿ ಇದೆ ಡಾರ್ಜಿಲಿಂಗ್ ಟೀ ಇದೆ, ನಕ್ಷಿಕಂತ ಇದೆ, ಬಲೂಚಿ ಸ್ಯಾರೀಸ್ ಇವೆ, ಇವೆಲ್ಲ ವೆಸ್ಟ್ ಬೆಂಗಾಲ್ ಇದೆ. ಗುಜರಾತ್ ಇದೆ ಗೇಟ್ಸ್ ಆಫ್ ಕ್ಯಾಂಬ್ರೋ, ಕುಚ್ ಎಂಬ್ರಾಯ್ಡರಿ, ದೆನ್ ದ ಕೇಸರ್ ಮ್ಯಾಂಗೋ ಇದೆ. ಹೌದಾ? ರಾಜಸ್ಥಾನದಲ್ಲಿ ಏನೇನಿದೆ ಅಂತಂದ್ರೆ ಬ್ಲೂ ಪೋಟ್ರಿ ಆಫ್ ಜೈಪುರ್, ಮಕರಾನ ಮಾರ್ಬಲ್, ಇದೇನಿದೆ ರೀ ರಾಜಸ್ಥಾನದಲ್ಲಿದೆ. ಹಿಮಾಚಲ್ ಪ್ರದೇಶ ಕುಲ್ಲು ಶಾಲ್ ಇದೆ, ಕಾಂಗ್ರಾ ಟೀ ಇದೆ, ಚಾಂಬಾ ರುಮಾಲ್ ಇದೆ. ಇವೆಲ್ಲ ಏನಿದೆ ರೀ ಜಾಗ್ರಫಿಕಲ್ ಇಂಡಿಕೇಶನ್ಸ್ ಆಫ್ ಇಂಡಿಯಾ. Students, I think that in my today's class we have understood regarding the Intellectual Property Act. Okay, thank you. If you understood my today's class, please you have to subscribe my channel. Thank you.